ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಪುನರಾವರ್ತನೆಯ ಪಾಠಗಳು ಅಂದ್ರೆ ರಿವಿಷನ್ ಕ್ಲಾಸ್ ಒಳಗ ನಿಮಗೆ ಇವತ್ತು ಹೇಳ್ತಾ ಇರೋದು ಯಾವ್ದಂದ್ರ ಛೇದಕಗಳು, ಸಮಾಂತರ ರೇಖೆಗಳು ಮತ್ತು ಛೇದಕಗಳ ಬಗ್ಗೆ ನಾನು ನಿಮಗ ಹೇಳ್ತಾ ಇದ್ದೀನಿ. ಹೌದಾ? ಅದ್ರೊಳಗೆ ಯಾವ ರೀತಿ ಕೋನಗಳನ್ನ ನಾವು ಗುರುತಿಸ್ಬೇಕು ಅಥವಾ ಐಡೆಂಟಿಫೈ ಮಾಡ್ಬೇಕು ಅನ್ನೋದನ್ನ ಹೇಳ್ತೇನೆ. ಹಾಗಾದ್ರೆ ಪಾಠ ಯಾವ್ದು ಹೇಳ್ರಿ? ರೇಖೆಗಳು ಮತ್ತು ಕೋನಗಳು, ಲೈನ್ಸ್ ಅಂಡ್ ಆಂಗಲ್ಸ್. ನಿಮಗೆ ಲಾಸ್ಟ್ ಕ್ಲಾಸ್ ಒಳಗ ಲೈನ್ ಅಂದ್ರೆ ಅದರದ ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಾನು ಹೇಳಿದ್ದೆ, ರೇಖೆಗಳು ಮತ್ತು ಕೋನಗಳು. ಹೌದಾ? ರೇಖೆಗಳು ಮತ್ತು ಕೋನಗಳು ಅಂತ ಇದೆ. ಸೊ ಇದ್ರೊಳಗೆ ನಾನು ನಿಮಗೆ ಹೇಳಿದ್ದು ಲಾಸ್ಟ್ ಟೈಮ್ ರೇಖೆಗಳು ಹೇಳಿದ್ದೆ, ಅದಾದ್ಮೇಲೆ ಕೋನಗಳು, ಕೋನಗಳ ವಿಧಗಳನ್ನ ಹೇಳಿದ್ದೆ. ಸೊ ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಛೇದಕಗಳು ಮತ್ತು ಸಮಾಂತರ. ಈಗ 2 ಲೈನ್ ಅದಾವಂತ ತಿಳ್ಕೊರಿ. ಹೌದಾ? ಈ 2 ಲೈನ್ಗಳು ನಾನು ಹಿಂಗ್ ಬರದೆ ಅಂದ್ರ, ಒಂದ್ ಸೆಕೆಂಡ್, ಈ ರೀತಿ ಬರದೆ ಅಂದ್ರೆ ಇವಕ್ ಏನಂತ ಕರಿತೇವೆ ಅಂದ್ರೆ ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೇವೆ. ಹೌದಾ? ಅಥವಾ ಸಮಾಂತರ ರೇಖೆಗಳು ಅಂತ ಕರಿತೇವೆ. ಈಗ ಒಂದ ಲೈನ್ ಹೇಳದ್ ನಾವ್ ಅದಕ್ಕೆ ಸಮಾಂತರ ರೇಖೆಗಳು ಅಂತ ಹೇಳಿಕ್ ಬರುದಿಲ್ಲ. ಸೊ ಇದನ್ನ ಏನ್ ಮಾಡ್ಬೇಕು, ಇದ್ರ ಜೊತೆಗೆ ಇನ್ನೊಂದು ಲೈನ್ ಅನ್ನ ಬರ್ದಿವಿ ಅಂದ್ರೆ ನಾವು ಅವಾಗ ಅದಕ್ಕ ಸಮಾಂತರ ರೇಖೆಗಳು ಅಂತ ಕರಿತೇವೆ. ಅದ್ರ ಜೊತೆಗೆ ಛೇದಕಗಳು ಅಂದ್ರ ಈ ಲೈನ್ ಅನ್ನ ನಮ್ಗೆ ಈ ರೀತಿ ಕಟ್ ಮಾಡ್ತಂದ್ರದು. ಹೌದಾ? ಇದಕ್ಕ ಇಂಟರ್ಸೆಕ್ಟ್ ದ ಲೈನ್ಸ್ ಅಂತ ಕರಿತೀವಿ. ಇವಕ್ ನಾವ್ ಏನಂತ ಕರಿತೀವಿ? ಈ 2 ಸಮಾಂತರ ರೇಖೆಗಳಾಯ್ತು, ಇವೆರಡು ಛೇದಕಗಳಾಯ್ತು. ಹೌದಾ? ಸೊ ಇದ್ರೊಳಗ ಕೋನಗಳ ಎಲ್ಲೆಲ್ಲಿ ಯಾವ ಪ್ರಾಪರ್ಟೀಸ್ ಅದಾವು ಅಥವಾ ಅದರದ ಗುಣಲಕ್ಷಣಗಳ ಏನ್ ಅದಾವು ಅನ್ನೋದನ್ನ ನಾವ್ ಇವತ್ತ ನೋಡೋಣಂತ. ಅರ್ಥ ಆಯ್ತಾ? ಸೊ ಈಗ ನಾವು ಕಲಿತಾ ಇರೋದು ಯಾವ್ದು ಹೇಳ್ರಿ? ಇವೆರಡು ಸಮಾಂತರ ರೇಖೆಗಳು, ಇದೊಂದು ಛೇದಕ. ಇದ್ರ ರಿಲೇಟೆಡ್ ಇರ್ತಕ್ಕಂತ ನಿಮಗ ಒಂದು ಸಿಮ್ಯುಲೇಷನ್ ಕೂಡ ನಾನು ತೋರಿಸ್ತೇನಂತ. ಒಂದ್ ಸೆಕೆಂಡ್. ಇಲ್ಲ ನೋಡ್ರಿ, ನಾ ಫಸ್ಟ್ ನಿಮ್ಗ ಯಾವ ರೀತಿ ಇವದಾವಂತ ತೋರಿಸ್ತೇನಂತ. ಹೌದಾ? ಇಲ್ಲ ನೋಡ್ರಿ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅದ ಪ್ಯಾರಲಲ್ ಲೈನ್. ನಾನು ಇದೇ ರೀತಿ ನಿಮಗೆ ಇವಾಗಾದ್ರೂ ನಿಮಗ ಡೈಗ್ರಾಮ್ ಅನ್ನ ತೋರಿಸಿದೆ. ಹೌದಾ? ಇದ್ರೊಳಗ ನಮಗ ಮತ್ತ ಕೋನಗಳು ಬರ್ತಾವ. ಹೌದಾ? ಇಲ್ಲಿ ನೋಡ್ರಿ, ಇವೆರಡು ನಮಗ ಪ್ಯಾರಲಲ್ ಲೈನ್ಸ್ ಆದವು. ಇದಾದ್ಮೇಲೆ ಈ ಲೈನಿಗೆ ನಾವು ಏನಂತ ಕರಿತೀವಿ? ಛೇದಕ ರೇಖೆ ಅಂತ ಕರಿತೀವಿ. ಸೊ ಇಲ್ಲೇ ಇರ್ತಕ್ಕಂಥವು ಇವಕ್ಕ ಕರೆಸ್ಪಾಂಡಿಂಗ್ ಆಂಗಲ್ಸ್, ಅನುರೂಪ ಕೋನಗಳು ಅಂತ ಕರಿತೇವೆ ನಾವು. ಅನುರೂಪ ಕೋನಗಳು ಇಲ್ಲೇ ನೋಡ್ರಿ, ಇಲ್ಲೇ. ಹೌದಾ? ಇಲ್ಲಿ ಎಷ್ಟಿದೆ ಇದು ಅಷ್ಟೇ ಕೋನ ಇದೆ ನಮಗ್. ಅರ್ಥ ಆಯ್ತಾ? ಆಮೇಲೆ ಅಲ್ಟರ್ನೇಟ್ ಆಂಗಲ್ಸ್ ಅಂದ್ರೆ ಇಲ್ಲಿ ಒಳಗಿರತಕ್ಕಂತ ಅಭಿಮುಖ ಕೋನಗಳು. ಇಲ್ಲಿ ಇದು ನಮ್ಗೆ ಏನಾಗತ್ತ? ಅಭಿಮುಖ ಕೋನಗಳು. ಇಲ್ಲೇ ಒಳಗಿರುವಂತ ಅಂತರ್ ಅಭಿಮುಖ ಕೋನಗಳು. ಇಲ್ಲಿ ಅಂತರ್ ಅಭಿಮುಖ ಕೋನಗಳು. ಇಲ್ಲಿ ಒಂದೇ ಸೈಡ್ ನಮ್ಗೆ ಈಗ ಏನಾಗಿದಾವೆ? ಇವು ಅಭಿಮುಖ ಕೋನಗಳಾಗಿವೆ. ಹಾಗಾದ್ರೆ ನಾವು ಕರೆಸ್ಪಾಂಡಿಂಗ್ ಆಂಗಲ್ಸ್, ಅಲ್ಟರ್ನೇಟ್ ಆಂಗಲ್ಸ್, ಇಂಟೀರಿಯರ್ಸ್ ಆಂಗಲ್ಸ್. ಹೌದಾ? ಇಲ್ಲಿ ಅಂದ್ರೆ ಕರೆಸ್ಪಾಂಡಿಂಗ್ ಅಂದ್ರೆ ಅನುರೂಪ ಕೋನಗಳು, ಇಲ್ಲಿ ಇವು ಅಂತರ್ ಅಭಿಮುಖ ಕೋನಗಳು. ಹೌದಾ? ಇವು ಕೂಡ ನಮ್ಗೆ ಏನಾಗತ್ತ? ಒಳಗಿರ್ತಕ್ಕಂಥ ಅಭಿಮುಖ ಕೋನಗಳು ಅಂತ ಆಯ್ತು. ಅರ್ಥ ಆಯ್ತಾ? ಸೊ ಈಗ ನೆಕ್ಸ್ಟ್ ನಾನು ನಿಮಗೆ ಹೇಳೋದಂದ್ರ ಸಮಾಂತರ ರೇಖೆಗಳ ಪ್ರಾಪರ್ಟೀಸ್ ಅಥವಾ ಗುಣಲಕ್ಷಣಗಳು ಇಲ್ಲಿದಾವ ನೋಡ್ರಿ, ತೋರಿಸ್ತೇನೆ. ಹೌದಾ? ಇಲ್ಲೇ ನೋಡ್ರಿ, ನಿಮಗೆ ಪ್ರಾಪರ್ಟೀಸ್ ಇಲ್ಲಿ ಏನಾಗತ್ತ ನೋಡ್ರಿ, ಇದೊಂದು ತಡ್ರಿ ಒಂದ್ ಸೆಕೆಂಡ್. ಇಲ್ಲಿ ಏನಾಗತ್ತ ನಮಗ? ಇವೆರಡು ನಮಗ ಸಮಾಂತರ ರೇಖೆಗಳು. ಇದು ಒಂದು ಲೈನ್ ಏನಾಗತ್ತ? ನಮಗ ಛೇದಕ ಆಗತ್ತ. ಹೌದಾ? ಆಮೇಲೆ ನೋಡ್ರಿ, ಈ ಲೈನ್ ಅಷ್ಟೇ ನೋಡ್ರಿ, ಇಲ್ಲಿ ಇವೇನಾಗತ್ತ? ಶೃಂಗಾಭಿಮುಖ ಕೋನಗಳು ಅಂತ ಕರಿತೇವೆ ನಾವು ಇದಕ್ಕ. ಹೌದಾ? ಇಲ್ಲೇ ನೋಡ್ರಿ, ಈ ಶೃಂಗಾಭಿಮುಖ ಕೋನಗಳು ನಮಗ ಈಕ್ವಲ್ ಇರ್ತಾವ. ಇಲ್ಲಿ 43 ಇದೆ, ಇಲ್ಲಿ ಕೂಡ ನಮಗ 43 ಇದೆ. ಅದ್ರ ಜೊತೆಗೆ ಇಲ್ಲಿ 137, 137 ಇದೆ. ಅರ್ಥ ಆಯ್ತಾ? ಆಮೇಲೆ ಇಲ್ಲೇ ನೋಡ್ರಿ, ಇವಕ್ ನಾವೇನಂತ ಕರಿತೇವಂದ್ರ ಸರಳ ಯುಗ್ಮಗಳು ಅಂತ ಕರಿತೇವಿ. ಇದೊಂದು ರೇಖೆ ಹಿಂಗೊಂದ್ ರೇಖೆ ಹೋದಾಗ ಇವೆರಡು ಈಕ್ವಲ್ ಆಗಿ ಎಷ್ಟಾಗತ್? ನಮ್ಗ 180 ಡಿಗ್ರಿ ಆಗತ್ತ. ನೋಡ್ರಿ, ಇಲ್ಲಿ 137 ಪ್ಲಸ್ 43 ಡಿಗ್ರಿ ಮಾಡ್ರಿ 180 ಡಿಗ್ರಿ ಆಗತ್ತ. ಅರ್ಥ ಆಯ್ತಾ? ಆಮೇಲೆ ನೋಡ್ರಿ, ಇಲ್ಲಿ ನೋಡ್ರಿ, ಸೇಮ್ ಇದೇ ಜಗಕ್ಕ ಇದಕ್ಕಿರುವಂಥವು ಇವಾಗಾದ್ರೂ ತೋರ್ಸಿದ್ನಲ್ಲ ನಿಮ್ಗ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಹೇಳಿ, ಅನುರೂಪ ಕೋನಗಳು. ಈ ಜಾಗದೊಳಗೆ ಇಲ್ಲಿದೆ ಅಲ್ಲ, ಸೊ ಅದಕ್ಕೂ ಕೂಡ ನಮ್ಗೆ ಏನಾಗತ್ತ? ಇದು 137 ಇದೆ, ಇದು 137 ಇದೆ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಇದು 43 ಇದೆ, ಇದು 43 ಇದೆ. ಇಲ್ಲಿ ಈ ಜಾಗದೊಳಗೆ ಇರ್ತಕ್ಕಂಥವ್ ನಮ್ಗೆ ಏನಾಗತ್ತ? 143 ಅದ.
ಹೌದಾ. ಆಮೇಲೆ ನೋಡ್ರಿ ಇಲ್ಲಿ ಒಳಗಿರ್ತಕ್ಕಂಥ ಅಂತರ್ ಅಭಿಮುಖ ಕೋನಗಳು ಅಂತ ಕರಿತೀವಿ ನಾವು ಇಲ್ಲಿ. ಸೊ ಇದು ನಮ್ಗೇನಾಯ್ತು ಈಕ್ವಲ್ ಆಯ್ತು. ಇದು 43 ಐತಿ, ಇದು 43 ಐತಿ, ಇದು 137 ಇದು ಬಾಹ್ಯ ಅಭಿಮುಖ ಕೋನಗಳು ಅಥವಾ ಬಹಿರ್ ಅಭಿಮುಖ ಕೋನಗಳು ಅಂತ ಕರಿತೇವೆ ನಾವು. ಸೊ ಇಲ್ಲಿ ನೋಡ್ರಿ 137 ಇದು ಕೂಡ ನಮಗ 137 ಇದೆ. ಇಲ್ಲಿ 43 ಐತಿ, ಇಲ್ಲಿ 43 ಐತಿ. ಆಮೇಲೆ ಹಿಂಗ್ ಈಕ್ವಲ್ ಮಾಡ್ರಿ, ಎರಡು ಕೂಡ ನಮ್ಗೆ ಏನಾಗತ್ತ 180 ಡಿಗ್ರಿ ಇದಾವ. ಹೌದಾ. ಆಮೇಲೆ ನಾನು ಇದನ್ನ ಹಿಂಗೇನಾದ್ರೂ ಸ್ವಲ್ಪ ಇದನ್ನ ಆಂಗಲ್ ಗಳನ್ನ ಚೇಂಜ್ ಮಾಡ್ಬೋದು. ಹೌದಾ. ನೋಡ್ರಿ ಕಾಣಿಸ್ತಾ ಇದೆ, ನಾನು ಆಂಗಲ್ಸ್ ಗಳನ್ನ ಯಾವ ರೀತಿ ಚೇಂಜ್ ಮಾಡ್ತಾ ಇದ್ದೇನೆ ಅದೇ ರೀತಿ ಅವು ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಕಾಣಿಸ್ತಾ ಇದೆ ಇಲ್ಲಿ 37 ಬಂತು, ಇಲ್ಲಿ 37 ಬಂತು. ಅಥವಾ ಇದನ್ನ ನಾನು ಈ ರೀತಿ ಚೇಂಜ್ ಮಾಡ್ಬೋದು. ಕಾಣಿಸ್ತಾ ಇದೆ. ಹೌದಾ. ಕಾಣಿಸ್ತಾ ಇದೆ. ಹೌದಾ. ಇಲ್ಲಿ ನೋಡ್ರಿ ಇದು 78 ಆಯ್ತು, ಇದು 78. ಅಂದ್ರ ಪ್ಯಾರಲಲ್ ಲೈನ್ಸ್ ಮತ್ ಒಂದು ಛೇದಕ ಇತ್ತಂದ್ರ ಅದರ ಪ್ರಾಪರ್ಟೀಸ್ ನಮಗ ಈಕ್ವಲ್ ಆಗಿರ್ತಾವ. ಎಷ್ಟೇ ಆಂಗಲ್ ಇರ್ಲಿ ಏನೇ ಇರ್ಲಿ ಇವು ಯಾವ ರೀತಿ ಯೂಸ್ ಆಗ್ತಾವಂದ್ರ ನಿಮ್ಗೇನಾಗತ್ತೆ ಹೇಳ್ರಿ, ಯಾವ್ದಾದ್ರು ಒಂದು ಎಕ್ಸ್ ವ್ಯಾಲ್ಯೂವನ್ನ ಕೊಟ್ಟಾಗ ಅಥವಾ ವೈ ವ್ಯಾಲ್ಯೂವನ್ನ ಕೊಟ್ಟಾಗ ನೀವೇನ್ ಮಾಡ್ಬೋದು, ಕಂಡುಹಿಡಿಬಹುದು. ಅರ್ಥ ಆಯ್ತಾ? ಅರ್ಥ ಆಯ್ತು ಇದು. ನೆಕ್ಸ್ಟ್ ಅರ್ಥ ಆಯ್ತಲ್ಲ. ಇಲ್ಲಿ ಏನಾಗತ್ತೆ ನಮ್ಗ ಇವೆರಡು ಪ್ಯಾರಲಲ್ ಲೈನ್ಸ್, ಇದೊಂದು ಛೇದಕ. ಈ ಫಾರ್ ಎಕ್ಸಾಂಪಲ್ ಇದನ್ನ 50 ಅಂತ ಕೊಟ್ಟೆ ಅಂತ ತಿಳ್ಕೊರಿ. ನಾವು ಒಂದ್ ಬರೆಯೋದನ್ನ ತೋರಿಸ್ತೇನೆ ನಿಮ್ಗ. ಇದು 50 ಐತೆ ಅಂದ್ರೆ ಆಟೋಮೆಟಿಕ್ಲಿ ಇದು ಕೂಡ ನಮ್ಗೆ ಎಷ್ಟಾಯ್ತು, 50 ಆಯ್ತು. ಹೌದಾ. ಆಮೇಲೆ ಇಲ್ಲಿ 50 ಇದೆ ಅಂದ್ರೆ ಇದು ಎಷ್ಟಾಗತ್ತೆ ಹೇಳ್ರಿ, 180ಕ್ಕ 50 ಅಂದ್ರ ಮೈನಸ್ ಮಾಡ್ರಿ, ಎಷ್ಟಾಗತ್ ನಮ್ಗ 130 ಆಗತ್ತ. ಆಟೋಮೆಟಿಕ್ಲಿ ಇದು ಕೂಡ ನಮ್ಗ 130 ಆಗತ್ತ. ಆಮೇಲೆ ನೆಕ್ಸ್ಟ್ ಮತ್ ಇದು 50 ಆಗತ್ತ, ಇದು 50 ಆಗತ್ತ, ಇಲ್ಲಿ ಮತ್ 130 ಆಗತ್ತ, 130 ಆಗತ್ತ. ಅಂದ್ರೆ ಅವ್ರು ಒಂದ್ ಆಂಗಲ್ ಅನ್ನ ಕೊಟ್ರ ನಾವು ಈ ರೀತಿ ಬೇಕಾದಷ್ಟು ಆಂಗಲ್ಸ್ ಗಳನ್ನ ಅಂದ್ರ ಅವ್ರು ಕೇಳಿರುವಂತಹ ಅನುರೂಪ ಕೋನಗಳಾಗಿರ್ಬಹುದು, ಶೃಂಗಾಭಿಮುಖ ಕೋನಗಳಾಗಿರ್ಬಹುದು. ಹೌದಾ. ಅಲ್ಟರ್ನೇಟ್ ಆಂಗಲ್ಸ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ನೋಡಿದ್ರಲ್ಲ, ಅವನ್ನ ನಾವು ಸಾಕಷ್ಟು ಅವ್ರು ಯಾವ ಒಂದ್ ಅಳತೆಯನ್ನ ಕೊಟ್ರು ನಾವು ಈಸಿಲಿ ಬರೀಬಹುದು. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಇವತ್ತು ಹೇಳಿರೋದು ಯಾವ್ದು ಹೇಳ್ರಿ, ಸಮಾಂತರ ರೇಖೆಗಳು ಮತ್ತು ಛೇದಕ. ಹೌದಾ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಇದ್ರ ಕಂಟಿನ್ಯೂ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.